ಮಾಡ್ತಾರೆ, ಮತ್ತೇನೋ ಮಾಡ್ತಾರೆ ಅಂತೇಳಿ ಪರ್ಮಿಷನ್ ಕೊಡೋದಿಲ್ಲ. ಫಂಕ್ಷನ್ ಮಾಡ್ತಾನಪ್ಪ ಅಂದ್ರೆ ಈ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗ್ಯದ. ಇದ್ದಿದ್ರಲ್ಲಿ ಇನ್ನು ಯೂಟ್ಯೂಬ್ಗಳನ್ನ ಯಾವಾಗ ಬಂದ್ ಮಾಡ್ತಾರೋ ಗೊತ್ತಿಲ್ಲ. ಈ ನಮ್ಮ ಮಹಾಶಯರು ಇವತ್ತು ಗೋಧಿ ಮೀಡಿಯಾ ಆಗಿರ್ಬೋದು, ನಮ್ಮ ಮೋದಿಯವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಈ ಒಂದು ಮೀಡಿಯಾನ ಯಾವಾಗ ಬಂದ್ ಮಾಡ್ತಾರೆ ಏನೂ ಇಲ್ಲ. ಆರಾಮಾಗಿ ಕ್ಷೇತ್ರದಲ್ಲಿ ಮಾತ್ರ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವ್ರನ್ನ ಎದುರು ಹಾಕ್ಕೊಳ್ಳೋವಂಥವ್ರು ಬರಲಿಕ್ಕಿಲ್ಲ. ನೋಡೋಣ ಏನಾಗ್ತದೆ. ಯಾಕಂದರೆ ಈಗಾಗಲೇ ನಮ್ಮ ರಮೇಶ್ ಕತ್ತಿಯವರಾಗಿರ್ಬೋದು, ವಿ.ಎಲ್. ಪಾಟೀಲ್ ಮಂತ್ಯದಲ್ಲಿರುವ ಎಲ್ಲರೂ ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ಇವರು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ನಾವು ಏನೋ ಮಾಡೋಣ ಅಂತೇಳಿ. ಎಷ್ಟು ಮಟ್ಟಿಗೆ ಅದು ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಆದರೆ ಗಡಾದವರಲ್ಲಿ ಜನಸ್ಪಂದನೆ ಇದೆ, ಜನ ಅವ್ರಿಗೆ ಸ್ಪಂದಿಸ್ತಾರೆ. ಆದರೆ ಅವ್ರಿಗಿರೋ ದೊಡ್ಡ ದೋಷ ಒಂದು ಹೇಳಿದ್ಮೇಲೆ ಬಂದಮೇಲೆ ಒಂದು ಯಾವುದೋ ಪಾರ್ಟಿನೂ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಇರ್ಬೋದು, ಮತ್ತೊಂದು ಇರ್ಬೋದು, BJP ಅಂತ ಅವ್ರ ಹಿಂದಿನ ಕಾಂಗ್ರೆಸ್ಸು ಯಾರ್ಯಾರು ಟಿಕೆಟ್ ಕೊಟ್ಟು ಹೋಗಿಬಿಡ್ತದೆ. ಒಂದು ಪಾರ್ಟಿಯಾಗಿ ಒಂದು ಪಾರ್ಟಿ ಫಂಡ್ ಸಿಕ್ತಪ್ಪ ಅಂತಂದ್ರೆ ಗಡಾದಲ್ಲಿ ಗೆಲ್ಲುವ ಒಬ್ಬ ಅಭ್ಯರ್ಥಿ ಆಗ್ಬೋದು ನಮ್ಮ ಭೀಮ್ಸಿ ಗಡಾದ್. ಅವ್ನು ಬಿಟ್ಟು ಉಳಿದವ್ರು ಅಂತ ಕಸು ಓದಿದ್ದು ನಿಮಗೇನು ಅನ್ನಿಸ್ತದಿಲ್ಲ ರೀ? ನಿಮ್ಗೆ ಅನ್ಸರಿ ಕಾಮೆಂಟ್ದಾಗ ಬರೀರಿ, ಯಾರಿದೆ ಹೇಳಿದ್ರೆ ಹೇಳೋದು ಬರ್ರಿ. ಯಾಕಂದ್ರೆ ಜನರಿಗೆ ತಿಳಿಸ್ಬೇಕಾಗ್ಯದ ಯಾರು ಒಳ್ಳೆಯವರು ಯಾರು ಕೆಟ್ಟವರು. ಅದ್ರ ಜೊತೆಗೆ ನಿಮಗೆ ನಾಳೆ ಒಳ್ಳೆ ಕೆಲಸ ಯಾರು ಮಾಡಬಲ್ಲರು ಅಂತೇಳಿ. ಇಲ್ಲಿ ನಾವು ಇದರಲ್ಲೇ ಬಾಲಚಂದ್ರ ಜಾರಕಿಹೊಳಿ ಒಳ್ಳೆ ಕೆಲಸನೂ ಹೇಳಿದ್ವಿ, ತಪ್ಪುಗಳನ್ನ ಹೇಳಿದ್ವಿ. ಅವ್ರು ತಪ್ಪುಗಳು ತಿದ್ದುಕೊಳ್ಬಿಡೋದು ಅವ್ರಿಗೆ ಬಿಟ್ಟಂಥ ವಿಷಯ. ಜನ ಮಾತ್ರ ನೋಡ್ತಾ ಇದ್ದಾರೆ, ಬೆಡಗನ್ನು ಬಿಟ್ಟೆ ಅಂತ ಹೇಳ್ತಾ ಇದ್ರ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸ್ವಲ್ಪ ನ್ಯೂಸ್ ತರಬೇಕು. ಸತ್ಯದ ಕೈಗೆ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.